ಹಾಯ್ ನಮಸ್ತೆ. ತುಂಬಾ ಟೇಸ್ಟಿಯಾದ ಗುಜ್ಜೆ ಪಕೋಡವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪಕೋಡ ಮಾಡಲಿಕ್ಕೆ ಅರ್ಧ ಗುಜ್ಜೆ ಸಾಕು, ಕಟ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬಹುದು. ಈ ರೀತಿಯಾಗಿ ನೋಡಿ, ಸಿಪ್ಪೆ ತೆಗಿಬೇಕು ಅಂತ ಇಲ್ಲ, ಈ ರೀತಿಯಾಗಿ ಸುಲಭವಾಗಿ ಕಟ್ ಮಾಡಿಕೊಳ್ಬೋದು. ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. 2 ಈರುಳ್ಳಿನ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಹಸಿಮೆಣಸಿದ್ರೆ ಹಸಿಮೆಣಸನ್ನ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ. ಎಲ್ಲವನ್ನು ಗುಜ್ಜೆಗೆ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ. ಇಂಗಿನ ಪೌಡರ್, ಮೆಣಸಿನ ಹುಡಿ, ಸ್ವಲ್ಪ ಜೀರಿಗೆ, ಕಡಲೆ ಹುಡಿಯನ್ನ ನೋಡಿಕೊಂಡು ಸೇರಿಸಿಕೊಳ್ಬೇಕು ಎಷ್ಟು ಬೇಕು ಅಂತ. ಪಕೋಡ ಕ್ರಿಸ್ಪಿ ಆಗ್ಲಿಕ್ಕೆ ಸ್ವಲ್ಪ ಅಕ್ಕಿ ಹುಡಿಯನ್ನ ಸೇರಿಸಿಕೊಳ್ತೇನೆ. ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಪಕೋಡ ಹಿಟ್ಟನ್ನ ರೆಡಿ ಮಾಡಿಕೊಳ್ಬೇಕು. ಈರುಳ್ಳಿ ಹಾಕಿರೋದ್ರಿಂದ ನೀರನ್ನ ನೋಡಿಕೊಂಡು ಹಾಕ್ಬೇಕು. ತುಂಬಾ ನೀರಾಗಿ ಇರಬಾರ್ದು, ತುಂಬಾ ಗಟ್ಟಿಯಾಗಿಯೂ ಇರಬಾರ್ದು. ನೋಡಿ, ಪಕೋಡ ಹಿಟ್ಟು ಈ ಹದದಲ್ಲಿ ಇರಬೇಕು. ಉಪ್ಪು ಖಾರ ಎಲ್ಲವೂ ಸರಿಯಾಗಿದೆ. ಎಣ್ಣೆಯನ್ನ ಬಿಸಿಗೆ ಇಟ್ಟಿದ್ದೇನೆ. ಬಿಸಿ ಆದ್ಮೇಲೆ ಕರಿದುಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಕರಿದುಕೊಳ್ಳೋಣ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಇನ್ನು ಸ್ವಲ್ಪ ಕೆಂಪಾಗಲಿ ಇದು. ರುಚಿ ತುಂಬಾನೇ ಚೆನ್ನಾಗಿರತ್ತೆ. ನೋಡಿ, ಇದಾಗಿದೆ, ತೆಗೆದುಕೊಳ್ಳೋಣ. ಇನ್ನು ಕೆಂಪು ಬೇಕು ಅಂತಂದ್ರೆ 2 ನಿಮಿಷ ಇಟ್ಕೋಬಹುದು. ನೋಡಿ, ಆದ್ರೂ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ತುಂಬಾನೇ ಕ್ರಿಸ್ಪಿಯಾಗಿ ಆಗಿದೆ, ಅಷ್ಟೇ ರುಚಿಯಾಗಿ ಆಗಿದೆ. ನೋಡಿ, ಗೊತ್ತಾಗ್ತಾ ಇದೆಯಾ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಿಂಗನ್ನ ಹಾಕಿರೋದ್ರಿಂದ ಅದರ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ. ಅದ್ಭುತ, ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನೀವು ಒಮ್ಮೆ ಮಾಡಿ ನೋಡ್ಲೇಬೇಕು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ
ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.